ಸರ್, ಒಳ ಮೀಸಲಾತಿ ಪರವಾಗಿ ನಾವು ಇದ್ದೀವಿ, ಅದರೊಳಗೇನು ಎರಡು ಮಾತಿಲ್ಲ. ಇಷ್ಟೆಲ್ಲ ಹುದ್ದೆಗಳನ್ನ ಖಾಲಿ ಇನ್ನು ಎಷ್ಟು ವರ್ಷ ನೀವು ಇಡಬೇಕಂತ ಮಾಡಿದ್ರಿ? ಎಷ್ಟು ವರ್ಷ ನೀವು ಇದೇ ರೀತಿ ಖಾಲಿ ಹುದ್ದೆಗಳನ್ನ ಮುಂದುವರಿಸಬೇಕಂತಿದ್ದೀರಿ? ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮಾನ್ಯ ಅಧ್ಯಕ್ಷರೇ 7,825 ಹುದ್ದೆಗಳು ಖಾಲಿ ಇದಾವ, ಅಲ್ಲಿ ಎಕ್ಸಸ್ ಇದಾವ ಅಂತ ಹೇಳ್ತಾರೆ. ಅದ್ರ ಪ್ರಶ್ನೆ ಏನಂತಂದ್ರೆ, ಇತ್ತೀಚೆಗೆ ನಾವು ಹೈಯರ್ ಪ್ರೈಮರಿಯಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಹುದ್ದೆಗಳನ್ನ ತಾವು ಮೊದಲು ಅಪಾಯಿಂಟ್ಮೆಂಟ್ ಮಾಡಿದ್ದು, ಅದು ತಮಗೂ ಗೊತ್ತು, ಚೆನ್ನಾಗಿ ಗೊತ್ತು, ಸಬ್ಜೆಕ್ಟ್ ವೈಸ್ ಮಾಡಿಲ್ಲ. ಈ ಕಾರಣದಿಂದ ಈ ಹುದ್ದೆಗಳನ್ನೇ ಖಾಲಿ ಇದಾವೆ ಹೈಯರ್ ಪ್ರೈಮರಿಯಲ್ಲಿ ವಿಶೇಷವಾಗಿ ತಾವು ನೇರವಾಗಿ ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ತಾವು ತುಂಬಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಒಂದೇದು ಮಾನ್ಯ ಅಧ್ಯಕ್ಷ, ಸರ್ ಒಂದ್ ನಿಮಿಷ, ಇನ್ನೂ ಅನೇಕ ವರ್ಷ ನೀವು ಖಾಲಿ ಇಡೋದಿದ್ರೆ ಅಲ್ಲಿ ಗೆಸ್ಟ್ ಟೀಚರ್ ಸರ್ಕಾರ ದುಡ್ಡು ಕೊಟ್ಟು ಭರಿಸಿ ನೀವು ಸರ್ಕಾರದಲ್ಲಿ ಹೇಗೆ ತುಂಬ್ತೀರಿ, ಆ ಖಾಲಿ ಹುದ್ದೆಗಳನ್ನ ಏಡೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ತುಂಬ್ರಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಒಂದು ಪ್ರೈಮರಿಯಲ್ಲಿ ನೀವು ತುಂಬಬೇಕು. ಮತ್ತು ಇನ್ನೊಂದು ಸರ್, 371J ಅನ್ವಯ ಆಗುವಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೂ ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಇಲ್ಲಿ ನಮ್ಮ ಭಾಗದ ಅನೇಕ ಸಚಿವರು ಕೂತಿದ್ದಾರೆ. ನೋ ಫೈನಾನ್ಷಿಯಲ್ ಬ್ಯಾನ್ ಈಸ್ ಇಂಪೋಸ್ಡ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಬಹಳ ಕ್ಲಿಯರ್ ಆಗಿದೆ. ಇಲ್ಲ 371J ಪ್ರಕಾರ ಇಲ್ಲ ಅಂತ ಹೇಳಿ ಅವರು ಇದೆ ಅಂತಂದಾಗ ವೈ ಫೈನಾನ್ಷಿಯಲ್ ಬ್ಯಾನ್ ಇನ್ ದೋಸ್ ಏರಿಯಾಸ್? ಇದು ನನ್ನ ಪ್ರಶ್ನೆ. ಸರ್, ಒಳ ಮೀಸಲಾತಿ ಪರವಾಗಿ ನಾವು ಇದ್ದೀವಿ, ಅದರೊಳಗೇನು ಎರಡು ಮಾತಿಲ್ಲ. ಇಷ್ಟೆಲ್ಲ ಹುದ್ದೆಗಳನ್ನ ಖಾಲಿ ಇನ್ನು ಎಷ್ಟು ವರ್ಷ ನೀವು ಇಡಬೇಕಂತ ಮಾಡಿದ್ರಿ? ಎಷ್ಟು ವರ್ಷ ನೀವು ಇದೇ ರೀತಿ ಖಾಲಿ ಹುದ್ದೆಗಳನ್ನ ಮುಂದುವರಿಸಬೇಕಂತಿದ್ದೀರಿ? ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮಾನ್ಯ ಅಧ್ಯಕ್ಷರೇ 7,825 ಹುದ್ದೆಗಳು ಖಾಲಿ ಇದಾವ, ಅಲ್ಲಿ ಎಕ್ಸಸ್ ಇದಾವ ಅಂತ ಹೇಳ್ತಾರೆ. ಅದ್ರ ಪ್ರಶ್ನೆ ಏನಂತಂದ್ರೆ, ಇತ್ತೀಚೆಗೆ ನಾವು ಹೈಯರ್ ಪ್ರೈಮರಿಯಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಹುದ್ದೆಗಳನ್ನ ತಾವು ಮೊದಲು ಅಪಾಯಿಂಟ್ಮೆಂಟ್ ಮಾಡಿದ್ದು, ಅದು ತಮಗೂ ಗೊತ್ತು, ಚೆನ್ನಾಗಿ ಗೊತ್ತು, ಸಬ್ಜೆಕ್ಟ್ ವೈಸ್ ಮಾಡಿಲ್ಲ. ಈ ಕಾರಣದಿಂದ ಈ ಹುದ್ದೆಗಳನ್ನೇ ಖಾಲಿ ಇದಾವೆ ಹೈಯರ್ ಪ್ರೈಮರಿಯಲ್ಲಿ ವಿಶೇಷವಾಗಿ ತಾವು ನೇರವಾಗಿ ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ತಾವು ತುಂಬಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಒಂದೇದು ಮಾನ್ಯ ಅಧ್ಯಕ್ಷ, ಸರ್ ಒಂದ್ ನಿಮಿಷ, ಇನ್ನೂ ಅನೇಕ ವರ್ಷ ನೀವು ಖಾಲಿ ಇಡೋದಿದ್ರೆ ಅಲ್ಲಿ ಗೆಸ್ಟ್ ಟೀಚರ್ ಸರ್ಕಾರ ದುಡ್ಡು ಕೊಟ್ಟು ಭರಿಸಿ ನೀವು ಸರ್ಕಾರದಲ್ಲಿ ಹೇಗೆ ತುಂಬ್ತೀರಿ, ಆ ಖಾಲಿ ಹುದ್ದೆಗಳನ್ನ ಏಡೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ತುಂಬ್ರಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಒಂದು ಪ್ರೈಮರಿಯಲ್ಲಿ ನೀವು ತುಂಬಬೇಕು. ಮತ್ತು ಇನ್ನೊಂದು ಸರ್, 371J ಅನ್ವಯ ಆಗುವಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೂ ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಇಲ್ಲಿ ನಮ್ಮ ಭಾಗದ ಅನೇಕ ಸಚಿವರು ಕೂತಿದ್ದಾರೆ. ನೋ ಫೈನಾನ್ಷಿಯಲ್ ಬ್ಯಾನ್ ಈಸ್ ಇಂಪೋಸ್ಡ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಬಹಳ ಕ್ಲಿಯರ್ ಆಗಿದೆ. ಇಲ್ಲ 371J ಪ್ರಕಾರ ಇಲ್ಲ ಅಂತ ಹೇಳಿ ಅವರು ಇದೆ ಅಂತಂದಾಗ ವೈ ಫೈನಾನ್ಷಿಯಲ್ ಬ್ಯಾನ್ ಇನ್ ದೋಸ್ ಏರಿಯಾಸ್?